ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6 ಸೆಮಿಸ್ಟರ್ ಬಿ ಕಾಮಲ್ಲಿ ಯಾರಿದ್ದೀರಾ ಅವರಿಗೆ ವಾಲ್ಟಸ್ ಮಾಡೆಲ್ ಮೇಲೆ ಎರಡನೇ ಕ್ವಶನ್ಸನ್ನು ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಸೆಕ್ಷನ್ ಸಿಗೆ ಬರ್ತಕ್ಕಂಥ ಒಂದು ಕ್ವಶನು. ಸೊ ಹೇಗೆ ನೀವು ಮಾರ್ಕೆಟ್ ಪ್ರೈಸ್ ಪರ್ ಶೇರನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಬೇಕಾಗುತ್ತೆ ಬೈ ಯೂಸಿಂಗ್ ವಾಲ್ಟಸ್ ಫಾರ್ಮುಲಾ, ವಾಲ್ಟಸ್ ಮಾಡೆಲ್ ರಿಲೇಟಿಂಗ್ ಟು ಡಿವಿಡೆಂಡ್ ಡಿಸಿಷನ್ಸ್ಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥದ್ದು. ಬನ್ನಿ, ಕ್ವಶನ್ಸ್ ಏನಿದೆ ಅಂತ ಹೇಳಿದ್ರೆ, ದಿ ಫಾಲೋಯಿಂಗ್ ಇನ್ಫಾರ್ಮೇಶನ್ ಈಸ್ ಅವೈಲಬಲ್ ಇನ್ ರೆಸ್ಪೆಕ್ಟ್ ಆಫ್ ಎ ಫರ್ಮ್. ಅಂದ್ರೆ ಒಂದು ಕಂಪನಿಗೆ ಸಂಬಂಧಪಟ್ಟಂತ ಇನ್ಫಾರ್ಮೇಶನ್ಸ್ ಅನ್ನ ಕೊಟ್ಟಿದ್ದಾರೆ. ಅರ್ನಿಂಗ್ ಪರ್ ಶೇರ್ ₹50. ನೋಡಿ, ಅರ್ನಿಂಗ್ ಪರ್ ಶೇರ್ ಅಂದ್ರೆ EPS ಕೊಟ್ಟಿದ್ದಾರೆ, ₹50 ಇದೆ. ಕ್ಯಾಪಿಟಲೈಸೇಷನ್ ರೇಟ್ 10% ಇದೆ. ದಟ್ ಈಸ್ ಕ್ಯಾಪಿಟಲೈಸೇಷನ್ ರೇಟ್, ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಂತ ಅರ್ಥ. ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಅಸ್ಯೂಮ್ಡ್ ರೇಟ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ರೇಟ್ ಆಫ್ ರಿಟರ್ನ್ ಅಂತ ಕರಿತೀವಿ. ಸೊ ಇಲ್ಲಿ ರೇಟ್ ಆಫ್ ರಿಟರ್ನ್ ಮೋಸ್ಟ್ ಇಂಪಾರ್ಟೆಂಟ್. ನೋಡಿ, ರೇಟ್ ಆಫ್ ರಿಟರ್ನ್ ನಮಗೆ 3 ಕೊಟ್ಬಿಟ್ಟಿದ್ದಾರೆ. ರೇಟ್ ಆಫ್ ರಿಟರ್ನ್ ನೋಡಿ ನಮಗೆ 3 ಕೊಟ್ಟಿದ್ದಾರೆ, ಇದೇ ಮೋಸ್ಟ್ ಇಂಪಾರ್ಟೆಂಟ್. ರೇಟ್ ಆಫ್ ರಿಟರ್ನ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದು ನಮಗೆ 3 ಇರ್ತಕ್ಕಂಥದ್ದು. 8%, 10% ಕೊಟ್ಟಿದ್ದಾರೆ. ನಮ್ಗೆ ಹೇಳಿದ್ದಾರೆ ಶೋ ದಿ ಎಫೆಕ್ಟ್ ಆಫ್ ಡಿವಿಡೆಂಡ್ ಪಾಲಿಸಿ ಆನ್ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ಸ್. ನಮ್ಗೇನ್ ಹೇಳಿದ್ದಾರೆ ಅಂದ್ರೆ ಯಾವ ತರ ಎಫೆಕ್ಟ್ ಆಗುತ್ತೆ ಡಿವಿಡೆಂಡ್ ಪಾಲಿಸಿ ಅದನ್ನ ತೋರಿಸಿ ಅಂತ ಹೇಳಿದ್ರೆ, ಅಪ್ಲೈಯಿಂಗ್ ವಾಲ್ಟಸ್ ಫಾರ್ಮುಲಾ ಅಂತ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ನಾವು ವಾಲ್ಟಸ್ ಫಾರ್ಮುಲಾನ ಅಪ್ಲೈ ಮಾಡಿಕೊಂಡು ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗುತ್ತೆ. ಸೊ ಅವ್ರು ಹೇಳಿರೋದ್ರಿಂದ ವಾಲ್ಟಸ್ ಫಾರ್ಮುಲಾ ಮೆಥಡ್ ಅನ್ನ ಅಪ್ಲೈ ಮಾಡಬೇಕು. ಯಾವಾಗ ಅಂದ್ರೆ ವೆನ್ ಡಿವಿಡೆಂಡ್ ಪೇ ಔಟ್ ರೇಷಿಯೋ, ದಿಸ್ ದ ಮೋಸ್ಟ್ ಇಂಪಾರ್ಟೆಂಟ್. ಡಿವಿಡೆಂಡ್ ಪೇ ಔಟ್ ರೇಷಿಯೋ ಈಸ್ 20%, 40%, 80% ಇದ್ದಾಗ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಸೊ ಇವೆರಡು ಕೂಡ ನಿಮ್ಗೆ ಇಂಪಾರ್ಟೆಂಟ್ ಇರ್ತಕ್ಕಂಥದ್ದು. ಒಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 3 ಕೊಟ್ಟಿದ್ದಾರೆ, 12% ಇದೆ, 8% ಇದೆ, 10% ಇದೆ. ಡಿವಿಡೆಂಡ್ ಪೇ ಔಟ್ ರೇಷಿಯೋನು ಕೊಟ್ಟಿದ್ದಾರೆ. ಫಸ್ಟ್ 20% ಕೊಟ್ಟಿದ್ದಾರೆ, ಸೆಕೆಂಡ್ ಒನ್ 40% ಇದೆ, ಥರ್ಡ್ ಒನ್ 80% ಕೊಟ್ಟಿದ್ದಾರೆ. ನಿಮಗೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಎಷ್ಟು ಬೇಕಾದ್ರೂ ಕೊಡ್ಬೋದು. ನೀವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅನ್ನ ನೀವು ಈಸಿಯಾಗಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೋದು. ಸೊ ಒಟ್ಟಾರೆ ಹೇಳಬೇಕು ಅಂದ್ರೆ ಇಷ್ಟೇ ಕ್ವಶನ್ಸ್ ಅಲ್ಲಿ ಬರ್ತಕ್ಕಂಥದ್ದು. ವಾಲ್ಟಸ್ ಆಗಲಿ ಗಾರ್ಡನ್ ಆಗಲಿ ಇಷ್ಟು ಕ್ವಶನ್ಸ್ ಅನ್ನ ಕೊಟ್ಟಿರ್ತಾರೆ. ಇದಕ್ಕೆ ನಾವು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಯಾವಾಗ ಅಂದ್ರೆ ವೆನ್ ಡಿವಿಡೆಂಡ್ ಪೇ ಔಟ್ ಈಸ್ 20%, 40%, 80%, ಮೂರಲ್ಲೂ ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 12%, 8%, 10% ಇಂದಾಗಲೂ ಮಾಡಬೇಕಾಗುತ್ತೆ. ಸೊ ಬನ್ನಿ, ಈ ತರ ಕ್ವಶನ್ಸ್ ಅನ್ನ ಕೊಟ್ಟಾಗ ನೀವು ಹೇಗೆ ಆನ್ಸರ್ಸ್ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ತುಂಬಾ ಈಸಿಯಾಗಿ ತಿಳಿಸ್ಕೊಡ್ತೀನಿ. ಸೊ ಸ್ಟೆಪ್ ಬೈ ಸ್ಟೆಪ್ ನಾವು ನೋಡ್ತಾ ಹೋಗೋಣ ಏನೆಲ್ಲ ಆನ್ಸರ್ಸ್ ಬರುತ್ತೆ, ಹೇಗೆ ಆನ್ಸರ್ಸ್ ಅನ್ನ ಮಾಡಬೇಕು ಅನ್ನೋದನ್ನ. ಆನ್ಸರ್ಸ್ ಅನ್ನ ಮಾಡಬೇಕು ಅಂದ್ರೆ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಫಸ್ಟ್ ನೀವು ಏನಿದೆ ಅಂದ್ರೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ 20%, 40%, 80% ಏನು ಕೊಟ್ಟಿರ್ತಾರೆ, ಅಥವಾ 100% ಬೇಕಾದ್ರೂ ಕೊಡ್ಬೋದು, ಎಷ್ಟಾದ್ರೂ ಕೊಡಿ ಡಿವಿಡೆಂಡ್ ಪೇ ಔಟ್ ರೇಷಿಯೋ. ಒಂದೊಂದು ಡಿವಿಡೆಂಡ್ ಪೇ ಔಟ್ ರೇಷಿಯೋಗೂ ನೀವು ಸಪ್ರೇಟಾಗಿ ಮಾಡ್ಕೊಂಡು ಹೋಗಿ, ನಿಮ್ಗೆ ಈಸಿ ಆಗುತ್ತೆ. ಹಾಗಾಗಿ ನಾನು ಫಸ್ಟ್ ತಗೊಂಡಿದ್ದೀನಿ ವೆನ್ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಇಸ್ 20%. ಮೊದಲನೇದು ದಟ್ ಈಸ್ ಎ. ವೆನ್ ಡಿವಿಡೆಂಡ್ ಪೇ ಔಟ್ ರೇಷಿಯೋ ಇಸ್ 20% ಇದ್ದಾಗ ನಾನು ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡ್ತಾ ಇದ್ದೀನಿ. ಡಿವಿಡೆಂಡ್ ಪೇ ಔಟ್ ರೇಷಿಯೋ 20% ಇದ್ದಾಗ ನಾವು ಈ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 3ಕ್ಕೂ ಮಾಡಬೇಕು. ಹಾಗಾಗಿ ನಾನು ಹಾಕೊಂಡಿದ್ದೀನಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂದರೆ 12% ಕೊಟ್ಟಿದ್ದಾರೆ ಮೊದಲನೇ ಕಾಲಮು, 8% ಸೆಕೆಂಡ್ ಕಾಲಮಲ್ಲಿದೆ, 10% ಥರ್ಡ್ ಕಾಲಮಲ್ಲಿದೆ. ಡಿವಿಡೆಂಡ್ ಪೇ ಔಟ್ ರೇಷಿಯೋ 20% ಇದ್ದಾಗ ಫಸ್ಟ್ ನಾನು ಮಾಡೋಣ. ಈ 20% ಎಲ್ಲ ಆಮೇಲೆ ಡಿವಿಡೆಂಡ್ ಪೇ ಔಟ್ ರೇಷಿಯೋ 40%ಗೆ ಹೋಗಬೇಕು, ಮತ್ತೆ ಅಲ್ಲೂ 3ಕ್ಕೂ ನೀವು ಮಾಡಬೇಕು. ಅದಾದ್ಮೇಲೆ ನೀವು ಡಿವಿಡೆಂಡ್ ಪೇ ಔಟ್ ರೇಷಿಯೋ 80%ಗೆ ಹೋಗಬೇಕು, ಮತ್ತೆ ಅಲ್ಲೂ ಕೂಡ ನೀವು ಇದೇ ತರ 3ಕ್ಕೂ ಮಾಡಬೇಕಾಗುತ್ತೆ. ಸೊ ಇಲ್ಲಿ ಕ್ವಶನ್ಸ್ ಅಲ್ಲಿ ಏನು ಹೇಳಿದ್ದಾರೆ ಅಂದ್ರೆ ನೋಡಿ, ವಾಲ್ಟಸ್ ಫಾರ್ಮುಲಾ ಅಂತ ಹೇಳಿದ್ದಾರೆ. ಸೊ ನಿಮ್ಗೆ ಇದು ಗೊತ್ತಿರಬೇಕು. ವಾಲ್ಟಸ್ ಫಾರ್ಮುಲಾ ಅಂತ ಹೇಳಿದ್ರೆ, ವಾಲ್ಟಸ್ ಫಾರ್ಮುಲಾ ಏನ್ ಹೇಳ್ತಪ್ಪ ಅಂತ ಹೇಳಿದ್ರೆ, ದಿಸ್ ಇಸ್ ದ ಫಾರ್ಮುಲಾ. ವಾಲ್ಟಸ್ ಫಾರ್ಮುಲಾ ಏನ್ ಹೇಳುತ್ತೆ ಅಂದ್ರೆ, ದಿಸ್ ಇಸ್ ದ ಫಾರ್ಮುಲಾ. P ಈಕ್ವಲ್ಸ್ D ಡಿವೈಡೆಡ್ ಬೈ KE, ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ, ಪ್ಲಸ್ R ಇಂಟು E ಮೈನಸ್ D ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂಡ್ ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಇದು ಫಾರ್ಮುಲಾ. ಎಲ್ಲದರಲ್ಲೂ ಕೂಡ ವಾಲ್ಟಸ್ ಫಾರ್ಮುಲಾ ಏನಿದೆ ಅದೇ ಇರುತ್ತೆ. P ಈಕ್ವಲ್ಸ್ D ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಪ್ಲಸ್ R ಇಂಟು E ಮೈನಸ್ D ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿನ ಮಾಡಬೇಕು. ಸೊ ನೋಡಿ, ಕ್ವಶನ್ ಅಲ್ಲಿ ಯಾವಾಗಲೂ ನ ನಾವೇ ಫೈಂಡ್ ಔಟ್ ಮಾಡಬೇಕು. P ಸ್ಟ್ಯಾಂಡ್ ಫಾರ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ನಮ್ಗೆ ಹೇಳಿದರೆ ಶೋ ದಿ ಎಫೆಕ್ಟ್ ಆಫ್ ಡಿವಿಡೆಂಡ್ ಪಾಲಿಸಿ ಮಾರ್ಕೆಟ್ ಪ್ರೈಸ್ ಆಫ್ ಶೇರ್ ನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿ ಅಂತ ಹೇಳಿದರೆ. ಡಿ ಸ್ಟ್ಯಾಂಡ್ ಫಾರ್ ಡಿವಿಡೆಂಡ್ ಪರ್ ಶೇರ್ ಅಂತ ಕರಿತೀವಿ. ಡಿವಿಡೆಂಡ್ ಪರ್ ಶೇರ್ ಕ್ವಶನ್ ಅಲ್ಲಿ ಎಲ್ಲಾದ್ರೂ ಕೊಟ್ಟಿದ್ದೀರಾ ಒಂದ್ಸಲಿ ನೋಡಿ, ಡಿವಿಡೆಂಡ್ ಪರ್ ಶೇರ್ ಅಂತಾನೆ ಕೊಟ್ಟಿರಬೇಕು. ಡಿವಿಡೆಂಡ್ ಪರ್ ಶೇರ್ ಅಂತ ಎಲ್ಲಾದ್ರೂ ಕೊಟ್ಟಿದ್ದಾರಾ?
ನೋಡಿ ಡಿವಿಡೆಂಡ್ ಪರ್ ಶೇರ್ ಅಂತ ಎಲ್ಲೂ ಕೊಟ್ಟಿಲ್ಲ. ಡಿವಿಡೆಂಡ್ ಪರ್ ಶೇರ್ ಅಂತ ಕೊಟ್ಟಿಲ್ಲ ಅಂದರೆ ಡಿವಿಡೆಂಟನ್ನು ನಾವು ಕ್ಯಾಲ್ಕುಲೇಷನ್ಸನ್ನು ಮಾಡ್ಕೋಬೇಕು. ಯಾವ ಥರ ಡಿವಿಡೆಂಡ್ ಪರ್ ಶೇರ್ನ ನೀವು ಕ್ಯಾಲ್ಕುಲೇಷನ್ಸನ್ನು ಮಾಡ್ತೀರಾ ಅಂತ ಹೇಳಿದ್ರೆ ನೋಡಿ, ನಾವು ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿರ್ತಾರೆ. ಯಾವಾಗ ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂದರೆ ನೀವು ಯಾವುದೇ ಪ್ರಾಬ್ಲಮ್ ತಗೊಳ್ಳಿ, ಡಿವಿಡೆಂಡ್ ಪರ್ ಶೇರ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿರ್ತಾರೆ. ವಿತ್ ದಿ ಹೆಲ್ಪ್ ಆಫ್ ಡಿವಿಡೆಂಡ್ ಪೇಔಟ್ ರೇಷಿಯೋ ನಾವು ಡಿನ ಫೈಂಡ್ ಔಟ್ ಮಾಡಬೇಕು. ಈಗ ನಾನು ಮೊದಲನೇದು ಮಾಡ್ತಾ ಇರೋದು ಬರೀ 20%ಗೆ ಮಾತ್ರ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಈಸ್ 20% ಇದ್ದಾಗ ಡಿ ಎಷ್ಟು ಬರುತ್ತೆ, ಡಿವಿಡೆಂಡ್ ಪರ್ ಶೇರ್ ಎಷ್ಟು ಬರುತ್ತೆ ಅಂದರೆ ನಾವು ಡಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ನಾನು ತೋರಿಸ್ತೀನಿ ಡಿ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಅಂದರೆ ಡಿ ಈಕ್ವಲ್ಸ್ ಅರ್ನಿಂಗ್ ಪರ್ ಶೇರ್ EPS ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ. ಡಿವಿಡೆಂಡ್ payout ratio, dividend payout ratio. ಸೊ EPS ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡಿದ್ರೆ ನನಗೆ ಡಿ ಸಿಗುತ್ತೆ. ಸೊ ಯಾವಾಗ ಡಿವಿಡೆಂಡ್ ಪೇಔಟ್ ಕೊಟ್ಟಿರ್ತಾರೆ ಅವಾಗ ಡಿನ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಡಿನ ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಹೇಳಿದ್ರೆ ಹೀಗೆ ನೀವು ಮಾಡ್ಕೋಬೇಕು, ಡಿ ಈಕ್ವಲ್ಸ್ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡ್ಕೋಬೇಕು. ಈಗ ನೋಡಿ ನನಗೆ ಎಷ್ಟಿದೆ, ಡಿ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಡಿ ಈಕ್ವಲ್ಸ್ ಸೇಮ್ ಆಸ್ ಇಟ್ ಈಸ್ ಡಿ ಈಕ್ವಲ್ಸ್ EPS ಅಂದರೆ ಅರ್ನಿಂಗ್ ಪರ್ ಶೇರ್ ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ ನೋಡಿ. ಅರ್ನಿಂಗ್ ಪರ್ ಶೇರ್ ಕ್ವಶನ್ ಅಲ್ಲಿ ಎಷ್ಟಿದೆ, 50 rupees ಇದೆ. ಸೊ ಅರ್ನಿಂಗ್ ಪರ್ ಶೇರ್ ಇಸ್ 50, ಜಸ್ಟ್ 50 ಅಂತ ಹಾಕೊಳ್ಳಿ, ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ. ಡಿವಿಡೆಂಡ್ ಪೇಔಟ್ ರೇಷಿಯೋ ನಮಗೆ 3 ಕೊಟ್ಟಿದ್ದಾರೆ, 20, 40, 80 3 ಇದೆ. ಬಟ್ ನಾನೀಗ ಮಾಡ್ತಾ ಇರೋದು ಬರೀ 20% ಅಷ್ಟೇ ಮಾಡ್ತಾ ಇರೋದ್ರಿಂದ ನಾನು ಡಿವಿಡೆಂಡ್ ಪೇಔಟ್ ರೇಷಿಯೋ ಜಸ್ಟ್ 20% ಅಷ್ಟೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೊಳ್ತೀನಿ. ಸೊ 50 ಇಂಟು 20% ಮಾಡ್ಕೊಳ್ತೀನಿ. ಸೊ ಈಗ ನೀವೇನು ಮಾಡಿ ಅಂದರೆ ಮತ್ತೆ ಸಿಂಪ್ಲಿಫೈ ಮಾಡಿ ಡಿ ಈಕ್ವಲ್ಸ್ 50 ಇಂಟು 20% ಅನ್ನ ಮಾಡಿದ್ರೆ, 50 ಇಂಟು ನೀವು 20% ಅನ್ನ ಮಾಡಿದ್ರೆ ಡಿ ಎಷ್ಟು ಬರುತ್ತೆ ಅಂದರೆ 10 rupees ಬರುತ್ತೆ. ದಿಸ್ ಇಸ್ 10 rupees ಈಸ್ ಕಾಲ್ಡ್ ಆಸ್ ಡಿ, ಡಿವಿಡೆಂಡ್ ಪರ್ ಶೇರ್. ಯಾವಾಗ ಡಿವಿಡೆಂಡ್ ಪರ್ ಶೇರ್ ಕ್ವಶನ್ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ನೀವು ಡಿನ ಹೀಗೆ ಫೈಂಡ್ ಔಟ್ ಮಾಡ್ಕೋಬೇಕು. ಅರ್ನಿಂಗ್ ಪರ್ ಶೇರ್ ಕ್ವಶನ್ ಅಲ್ಲಿ ಕೊಟ್ಟಿರ್ತಾರೆ, ಮಲ್ಟಿಪ್ಲೈ ವಿತ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಮಲ್ಟಿಪ್ಲೈ ಮಾಡಿ. ಡಿವಿಡೆಂಡ್ ಪೇಔಟ್ ರೇಷಿಯೋ ಎಷ್ಟಾದ್ರೂ ಕೊಡ್ಲಿ ನಿಮ್ಗೆ ಇದು ಗೊತ್ತಿರೋ EPS ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡಿ ನಿಮಗೆ ಡಿ ಸಿಗುತ್ತೆ. ಸೊ ಈಗ ನಮಗೆ ಡಿ ಸಿಕ್ಕಿದೆ. ಈಗ ಫಾರ್ಮುಲಾಕ್ಕೆ ಅಪ್ಲೈ ಮಾಡ್ತೀರಾ ಅಂದ್ರೆ ನೋಡಿ, ಪಿ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ನಾವೇ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಬೇಕು. ಸೊ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್, ನನಗೆ ಡಿ ಸಿಕ್ತು 10 rupees. ಇವಾಗ 20% ಇದ್ದಾಗ 10 rupees ಸಿಕ್ಕಿದೆ. KE ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ನೋಡಿ, ಕ್ಯಾಪಿಟಲೈಸೇಷನ್ ರೇಟ್ ಅಂತ ಅರ್ಥ. ಸೊ KE ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ ಕ್ಯಾಪಿಟಲೈಸೇಷನ್ ರೇಟ್ ಅಂತ ಕರಿತೀವಿ. ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರಪ್ಪ ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೆ 10% ಕೊಟ್ಟಿದ್ದಾರೆ. 10% ಅಂದ್ರೆ 0.1 ಬರುತ್ತೆ. ದಟ್ ಈಸ್ ವಾಟ್ 10% ಕೊಟ್ಟಿದ್ದಾರೆ. 10% ಮಾಡ್ಕೋಬೇಕು. ಕಾಸ್ಟ್ ಆಫ್ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಂತ ಏನು ಕರಿತೀವಲ್ವಾ, ದಿಸ್ ಈಸ್ ವಾಟ್ ಕ್ಯಾಪಿಟಲೈಸೇಷನ್ ರೇಟ್ ಈಸ್ ಕಾಸ್ಟ್ ಆಫ್ ಈಕ್ವಿಟಿ ಅಥವಾ KE, ಕಾಸ್ಟ್ ಆಫ್ ಕ್ಯಾಪಿಟಲ್. ಈಕ್ವಿಟಿ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕರಿತೀವಿ. 10% ಕೊಟ್ಟಿದ್ದಾರೆ ಅಂದರೆ ನಾವು 10% ಮಾಡಿಕೊಂಡ್ರೆ ನಮಗೆ 0.1 ಸಿಗುತ್ತೆ. ದೆನ್ ಇನ್ನೇನು ಬೇಕು ಫಾರ್ಮುಲಾಗೆ ಅಂದರೆ ಆರ್ ಇದೆ. ಆರ್ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾರೆ ನೋಡಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 3 ಕೊಟ್ಟಿದ್ದಾರೆ, 12%, 8%, 10%. ನಾನು ಆಲ್ರೆಡಿ ಇಲ್ಲಿ ಹಾಕೊಂಡಿದ್ದೀನಿ. ಆರ್ ಅಂದರೆ ಮೊದಲನೇ ಕಾಲಮಲ್ಲಿ 12% ಕೊಟ್ಟಿದ್ದಾರೆ, 12% ಮಾಡಿಕೊಂಡ್ರೆ 0.12 ಬರುತ್ತೆ. ಎರಡನೇ ಕಾಲಮಲ್ಲಿ 8% ಕೊಟ್ಟಿದ್ದಾರೆ ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, 8% ಮಾಡಿಕೊಂಡ್ರೆ 0.08 ಬರುತ್ತೆ. ಮೂರನೇ ಕಾಲಮಲ್ಲಿ 10% ಕೊಟ್ಟಿದ್ದಾರೆ, ಸೊ 10% ಮಾಡಿಕೊಂಡ್ರೆ 0.1 ಬರುತ್ತೆ. ದಟ್ ಈಸ್ ಆರ್ ರೆಪ್ರೆಸೆಂಟ್ ಮಾಡಿದೆ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಥವಾ ರೇಟ್ ಆಫ್ ರಿಟರ್ನ್ ಅಂತ ಕೊಟ್ಟಿರ್ತಾರೆ, ಕ್ವಶನ್ ಅಲ್ಲೇ ಕೊಟ್ಟಿರ್ತಾರೆ ಇಸ್ ಪರ್ಸೆಂಟ್ ಅಂತ. ನೀವು ಪರ್ಸೆಂಟ್ ಮಾಡ್ಕೊಳ್ಳಿ, ಸಿಂಪ್ಲಿಫೈ ಆಗ್ತಾ ಹೋಗುತ್ತೆ. ಅಂಡ್ ಇ ಮೈನಸ್ ಡಿ ಅಂತ ಇದೆ. ಇ ಅಂದ್ರೆ ಅರ್ನಿಂಗ್ ಪರ್ ಶೇರು, ಕ್ವಶನ್ ಅಲ್ಲೇ ಕೊಟ್ಟಿದ್ದಾರೆ. ಅರ್ನಿಂಗ್ ಪರ್ ಶೇರ್ ಎಷ್ಟಿದೆಯಪ್ಪ ಅಂದ್ರೆ 50 ರೂಪಾಯಿ ಕೊಟ್ಟಿದ್ದಾರೆ. ದಿಸ್ ಇಸ್ EPS ಅರ್ನಿಂಗ್ ಪರ್ ಶೇರ್. ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ ಅಂತ ಅರ್ಥ. ಎಷ್ಟಿದೆಯಪ್ಪ ಅಂದ್ರೆ 50 ರೂಪಾಯಿ ಅರ್ನಿಂಗ್ ಪರ್ ಶೇರ್ ಕೊಟ್ಟಿದ್ದಾರೆ. ದೆನ್ ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ ಅಂತ ಅರ್ಥ. ಸೊ ನಾವು ಆಲ್ರೆಡಿ ಡಿವಿಡೆಂಡ್ ಪರ್ ಶೇರ್ನ ನಾವೇ ಇಲ್ಲಿ ಫೈಂಡ್ ಔಟ್ ಮಾಡಿದ್ದೀವಿ, ಡಿ 10 ರೂಪಾಯಿ ಬಂದಿದೆ. ಆ್ಯಂಡ್ KE ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ, ಆಲ್ರೆಡಿ ನಾನು ನೋಡ್ಕೊಂಡಿದ್ದೀನಿ, ಕಾಸ್ಟ್ ಆಫ್ ಈಕ್ವಿಟಿ 0.1 ಇದೆ. ಸೊ ಇದು ಫಾರ್ಮುಲಾದಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೂ ಕೂಡ 0.1 ಇದೆ. ಸೊ ಇದು ಫಾರ್ಮುಲಾದಲ್ಲಿ ಇರ್ತಕ್ಕಂಥದ್ದು. ನೀವು ಈ ಫಾರ್ಮುಲಾಗೆ ಸಂಬಂಧಪಟ್ಟ ಎಲ್ಲ ಇನ್ಫಾರ್ಮೇಷನ್ ಕ್ವಶನ್ ಇರುತ್ತೆ, ಒಂದ್ ಕಡೆ ಅನಲೈಸ್ ಮಾಡ್ಕೊಳ್ಳಿ. ಎಸ್ಪೆಷಲಿ ನಿಮಗೆ 14 ಮಾರ್ಕ್ಸಿಗೆ ಕೊಡೋದು ಇದೇ ತರ ಕ್ವಶನ್ಸ್ ಅನ್ನ ಕೊಡ್ತಾರೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಾದ್ರೂ ಕೊಡ್ಲಿ, ನಿಮಗೆ ಡಿವಿಡೆಂಡ್ ಪೇಔಟ್ ರೇಷಿಯೋ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಎಷ್ಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟಿದ್ದಾರೆ ಒಂದೊಂದಕ್ಕೂ ನೀವು ಸಪ್ರೇಟ್ ಆಗಿ ಮಾಡ್ತಾ ಹೋಗಿ.
ಈಗ ನಾನು ಮಾಡ್ತಾ ಇರೋದು ಮೊದಲನೇ ಸಿಚುಯೇಷನ್ ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಇಸ್ 20% ಇದ್ದಾಗ ನಾನು ಮಾಡ್ತಾ ಇದ್ದೀನಿ. ನೋಡಿ, ಡಿವಿಡೆಂಡ್ ಪೇಔಟ್ ರೇಷಿಯೋ 20% ಇದ್ದಾಗ ಡಿನ ನೀವೇ ಫೈಂಡ್ ಔಟ್ ಮಾಡ್ಕೋಬೇಕು. EPS ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡಿ. EPS ಅರ್ನಿಂಗ್ ಪರ್ ಶೇರ್ 50 ರೂಪಾಯಿ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. ಡಿವಿಡೆಂಡ್ ಪೇಔಟ್ ರೇಷಿಯೋ 20% ಇದೆ. ಸಿಂಪ್ಲಿಫೈ ಮಾಡಿದ್ರೆ ಡಿ 10%. ಈಗ ನೀವು ಫಾರ್ಮುಲಾಗೆ ಅಪ್ಲೈ ಮಾಡಿ. ಸೊ ಫಾರ್ಮುಲಾಗೆ ಅಪ್ಲೈ ಮಾಡ್ತೀರಾ ಅಂತ ಹೇಳಿದ್ರೆ ಏನು ಫಾರ್ಮುಲಾ ಇದೆ ಕರೆಕ್ಟಾಗಿ ನೋಡಿಕೊಂಡು ಅಪ್ಲೈ ಮಾಡ್ತಾ ಹೋಗಿ. ಈಗ ಪಿ ನಾವೇ ಕ್ಯಾಲ್ಕುಲೇಷನ್ ಮಾಡಬೇಕು. ಪಿ ಹಾಗೆ ಇರಲಿ. ಪಿ ಈಕ್ವಲ್ಸ್, ಪಿ ಅಂದರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ ಎಷ್ಟಿದೆ ನಾವು ಕ್ಯಾಲ್ಕುಲೇಟ್ ಮಾಡಿದ್ವಿ. ಡಿವಿಡೆಂಡ್ 10 ರೂಪೀಸ್ ಡಿವಿಡೆಂಟ್ ಇದೆ. ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. KE ಅಂತ ಹೇಳಿದ್ರೆ ಕಾಸ್ಟ್ ಆಫ್ ಈಕ್ವಿಟಿ ನಮಗೆ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಈಕ್ವಿಟಿ 10% ಇದೆ. 10% ಮಾಡಿಕೊಂಡ್ರೆ ನಮಗೆ 0.1 ಬರುತ್ತೆ. KE ಅಂದರೆ ಕ್ಯಾಪಿಟಲೈಸೇಷನ್ ರೇಟ್ ಅಥವಾ ಕಾಸ್ಟ್ ಆಫ್ ಕ್ಯಾಪಿಟಲ್ ಕೊಟ್ಟಿದ್ದಾರೆ. 10% ಕೊಟ್ಟಿದ್ದಾರೆ. ಅದನ್ನು ಸಿಂಪ್ಲಿಫೈ ಮಾಡಿಕೊಂಡ್ರೆ ನನಗೆ 0.1 ಬಂದಿದೆ. ಸೊ 0.1 ಇಸ್ ಕಾಸ್ಟ್ ಆಫ್ ಈಕ್ವಿಟಿ ಪ್ಲಸ್ ಆರ್ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಅರ್ಥ. ಆರ್ ಈ ಕಾಲಮಲ್ಲಿ ಎಷ್ಟಿದೆಯಪ್ಪ 12% ಇದೆ. ನೀವು 12% ಮಾಡಿಕೊಂಡ್ರೆ ಅಂದರೆ 12 ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ ನಿಮಗೆ 0.12 ಬರುತ್ತೆ. ದಟ್ ಈಸ್ ಆರ್ ಅಂತ ಕರಿತೀವಿ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅವ್ರು ಎಷ್ಟು ಕೊಟ್ಟಿದ್ದಾರೆ ಅದನ್ನು ಪರ್ಸೆಂಟ್ ಮಾಡ್ಕೊಳ್ಳಿ. ಸೊ 0.12, 12% ಅಂದರೆ 0.12 ಇಂಟು ಇ ಮೈನಸ್ ಡಿ ಅಂದರೆ ಈ ಅರ್ನಿಂಗ್ ಪರ್ ಶೇರ್ 50 ರೂಪೀಸ್ ಮೈನಸ್ ಡಿವಿಡೆಂಡ್ ಪರ್ ಶೇರ್ 10 ರೂಪೀಸ್ ಇದೆ. ಬ್ರಾಕೆಟ್ ಕ್ಲೋಸ್ ಮಾಡಿ. ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂದರೆ 0.1, 10% ಕಾಸ್ಟ್ ಆಫ್ ಈಕ್ವಿಟಿ 0.1. ಕಾಸ್ಟ್ ಆಫ್ ಈಕ್ವಿಟಿ 0.1 ಬರುತ್ತೆ. ಹೋಲ್ ಡಿವೈಡೆಡ್ ಬೈ 0.1 ಕಾಸ್ಟ್ ಆಫ್ ಈಕ್ವಿಟಿ 0.1. 0. KE ಕಾಸ್ಟ್ ಆಫ್ ಈಕ್ವಿಟಿ 0.1 ಬರುತ್ತೆ. ಸೊ ಇದು ಫಸ್ಟ್ ಫಾರ್ಮುಲಾಗೆ ಕರೆಕ್ಟಾಗಿ ಅಪ್ಲೈ ಮಾಡಿ. ನೆಕ್ಸ್ಟ್ ನೀವೇನು ಮಾಡಿ ಅಂದರೆ ಜಸ್ಟ್ ಸಿಂಪ್ಲಿಫೈ ಮಾಡಿ. P ಈಕ್ವಲ್ಸ್ 10 ಡಿವೈಡೆಡ್ ಬೈ 0.1 ಮಾಡಿದ್ರೆ 10 ಡಿವೈಡೆಡ್ ಬೈ 0.1 ಮಾಡಿದ್ರೆ ನಮಗೆ 100 ಬರುತ್ತೆ. 100 ಪ್ಲಸ್ ನೀವೇನು ಮಾಡಿ ಅಂದರೆ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 0.12 ಅದಾಗೆ ಇರಲಿ ಇಂಟು 50 ಮೈನಸ್ 10 ಮಾಡಿದ್ರೆ 40 ಬರುತ್ತೆ. 40 ಡಿವೈಡೆಡ್ ಬೈ 0.1 ಆ್ಯಂಡ್ ಹೋಲ್ ಡಿವೈಡೆಡ್ ಬೈ 0.1. ಹೋಲ್ ಡಿವೈಡೆಡ್ ಬೈ 0.1 ಮಾಡಿ. 1. ಈಗ ನೀವು ಇನ್ನೊಂದು ಸ್ಟೆಪ್ನ ಸಿಂಪ್ಲಿಫೈ ಮಾಡಿಕೊಂಡ್ರೆ P ಈಕ್ವಲ್ಸ್ ನಿಮ್ಗೆ ಏನು ಸಿಗುತ್ತೆ ಅಂತ ಹೇಳಿದ್ರೆ ಪ್ಲಸ್ 100ಗೆ ಪ್ಲಸ್ ನೀವು ಸಿಂಪ್ಲಿಫೈ ಮಾಡ್ತಾ ಹೋಗಿ 0.12 ಇಂಟು 40 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1. ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 480 ಬರುತ್ತೆ. 480 ನಿಮಗೆ ಬರ್ತಾ ಹೋಗುತ್ತೆ. ಸೊ 480 ಬರುತ್ತೆ. ಸೊ ಇದನ್ನ ಫುಲ್ ಸಿಂಪ್ಲಿಫೈ ಮಾಡಬೇಕು ನೀವು. 0.12 ಇಂಟು 40 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡಿದ್ರೆ ನಿಮಗೆ 480 ಬರುತ್ತೆ. ಈಗ ನೀವು ಮತ್ತೆ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ರೆ ನಿಮಗೆ P ಈಕ್ವಲ್ಸ್ ಎಷ್ಟು ಸಿಗುತ್ತಪ್ಪ ಅಂತ ಹೇಳಿದ್ರೆ 100 ಪ್ಲಸ್ 480 ನಿಮಗೆ 580 ನಮಗೆ P ಸಿಗುತ್ತೆ. ದಿಸ್ ಇಸ್ ವಾಟ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. P ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ಸೊ ಯಾವಾಗ ಆರ್ 12% ಇದ್ದಾಗ ನಮಗೆ ಡಿವಿಡೆಂಡ್ ಪೇಔಟ್ 20% ಇದ್ದು ಆರ್ 12% ಇದ್ದಾಗ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 580 ನಿಮಗೆ ಸಿಗುತ್ತೆ. ಇದು 12% ಮಾಡಿದ್ದೀವಿ. ಈಗ ಇದೇ ಸಿಚುಯೇಷನು ಇನ್ಸ್ಟೆಡ್ ಆಫ್ ನೀವು 12% ಮಾಡೋ ಬದಲು ಆರ್ ಏನಾಗುತ್ತೆ, ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇಲ್ಲಿವರೆಗೂ 12% ಇತ್ತು. ಈಗ ಏನಾಗುತ್ತೆ, ಇನ್ಸ್ಟೆಡ್ ಆಫ್ 12% ಇಲ್ಲಿ 8% ಇದೆ. ಹಾಗಾಗಿ ಆರ್ ಮಾತ್ರ ಚೇಂಜಸ್ ಆಗುತ್ತೆ. 8% ಮಾತ್ರ ಆಗುತ್ತೆ. ರಿಮೈನಿಂಗ್ ಎಲ್ಲ ಇನ್ಫಾರ್ಮೇಷನ್ ಹಾಗೇ ಇರುತ್ತೆ. ಸರಿನಾ? ಸಿಂಪ್ಲಿಫೈ ಮಾಡ್ತಾ ಹೋಗಿ. ಸೊ P ಕ್ಯಾಲ್ಕುಲೇಟ್ ಮಾಡಬೇಕು. P ಈಕ್ವಲ್ಸ್ ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿದ್ದೀನಿ, 10 ರೂಪೀಸ್ ಇದೆ. ಡಿವೈಡೆಡ್ ಬೈ KE ಅಂದರೆ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಅರ್ಥ, 0.1 ಕ್ವಶನಲ್ಲೇ ಇದೆ. ಪ್ಲಸ್ ಇದಕ್ಕೆ ನೀವೇನು ಮಾಡಿ ಅಂದರೆ ಪ್ಲಸ್ ಆರ್ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಈಗ ನೋಡಿ ಆರ್ ಏನಾಗುತ್ತೆ, ಇಲ್ಲಿ ನಾನು 10% 12% ತೊಗೊಂಡೆ, ಇಲ್ಲಿ 12% ಇತ್ತು. ಬಟ್ ಈ ಕ್ವಶನಲ್ಲಿ ಇರೋದು 8% ಇರೋದು. ಸೊ ನೀವು 8 ಡಿವೈಡೆಡ್ ಬೈ 100 ಮಾಡಿಕೊಂಡ್ರೆ ನಿಮಗೆ 0.08 ಬರುತ್ತೆ. ಸೊ ಆರ್ ಅಂದರೆ ಇವಾಗ ಇಲ್ಲೇನಾಗುತ್ತೆ ಅಂದರೆ 0.08 ಆಗುತ್ತೆ. ಇಂಟು ಇ ಅಂದರೆ ಆ್ಯಸ್ ಯೂಶುವಲ್ ಅರ್ನಿಂಗ್ ಪರ್ ಶೇರ್ 50 ಮೈನಸ್ ಡಿವಿಡೆಂಡ್ ಪರ್ ಶೇರ್ 10 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.1 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.1
ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.1ಗೆ ಅಪ್ಲೈ ಮಾಡಬೇಕು. 0.1. ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿ ಪಿ ಈಕ್ವಲ್ಸ್ 10 ಡಿವೈಡೆಡ್ ಬೈ 0.1 ಮಾಡಿದ್ರೆ ನಿಮ್ಗೆ 100 ಕಾಮನ್ ಆಗಿ ಬರುತ್ತೆ. ಪ್ಲಸ್ ಇದನ್ನ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳಿ, 0.08 ಇಂಟು 50 ಮೈನಸ್ 10 40 ಬರುತ್ತೆ, ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಹಾಕಿ ಅಪ್ಲೈ ಮಾಡಿದ್ರೆ ಸೊ ನಿಮಗೆ ಪಿ ಸಿಗುತ್ತೆ. ಈಗ ಸಿಂಪ್ಲಿಫೈ ಮಾಡಿ ಪಿ ಈಕ್ವಲ್ಸ್ 100 ಆಗೇ ಇರಲಿ, 100 ಪ್ಲಸ್ ನೀವೇನು ಮಾಡ್ತೀರಾ ಅಂದರೆ 0.08 ಇಂಟು 40 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಸಿಂಪ್ಲಿಫೈ ಮಾಡಿದ್ರೆ 320 ನಿಮಗೆ ಬರುತ್ತೆ. ಸೊ 320 ಸಿಗುತ್ತೆ. ಈಗ ನೀವೇನು ಮಾಡಿ ಇವೆರಡು ಆ್ಯಡ್ ಮಾಡಿ ಪಿ ಈಕ್ವಲ್ಸ್ 100 ಪ್ಲಸ್ 320 ನಿಮಗೆ 420 ನಿಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. ದಿಸ್ ಇಸ್ ಪಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್. ಯಾವಾಗ ವೆನ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಈಸ್ 8% ಇದ್ದಾಗ ಪಿ ಎಸ್ ಬರುತ್ತೆ ಅಂದರೆ 420 ಬರುತ್ತೆ. ಸೊ ನೀವು ಇದನ್ನ ಕರೆಕ್ಟಾಗಿ ಸಿಂಪ್ಲಿಫೈ ಮಾಡಬೇಕು. 0.08 ಇಂಟು 40 ಡಿವೈಡೆಡ್ ಬೈ 0.1 ಓಲ್ ಡಿವೈಡೆಡ್ ಬೈ 0.1 ಬರುತ್ತೆ. ಸೊ ಅವಾಗ 320 ಬರುತ್ತೆ. ಪ್ಲಸ್ 100 ಪ್ಲಸ್ 320 ನಿಮಗೆ 420 ಸೆಕೆಂಡ್ ಸಿಚುಯೇಷನ್ ಸಿಗುತ್ತೆ. ದೆನ್ ಥರ್ಡ್ ಸಿಚುಯೇಷನ್ಸಿಗೆ ಬಂದರೆ ಸೇಮ್. ಸೊ ಇವಾಗ ನೋಡಿ, ಈಗ 12% ಆಯಿತು, ಈಗ 8% ಆಯಿತು, ಇನ್ನು ಬ್ಯಾಲೆನ್ಸ್ ಇರೋದು 10% ಇದೆ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 10% ಇದೆ. ಹಾಗಾಗಿ ನಾನು ಇವಾಗ 10% ಇದ್ದಾಗ ಪರ್ಸೆಂಟ್ ಮಾಡಿಕೊಂಡ್ರೆ 0.1 ಬರುತ್ತೆ. 0.1 ಇದ್ದಾಗ ನಾವು ಕ್ಯಾಲ್ಕುಲೇಷನ್ಸ್ ಅನ್ನು ಮಾಡಬೇಕು. ಸೇಮ್ ಇನ್ ಮಾತ್ರ ಚೇಂಜಸ್ ಆಗುತ್ತೆ, ರಿಮೈನಿಂಗ್ ಆಲ್ ಇನ್ಫಾರ್ಮೇಷನ್ಸ್ ವಿಲ್ ಬಿ ಕಾನ್ಸ್ಟೆಂಟ್ ಅದೇ ಇರುತ್ತೆ. ಸೊ ಪಿ ಈಕ್ವಲ್ಸ್ ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್ 10 rupees ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಅಂದರೆ 0.1, ಕಾಸ್ಟ್ ಆಫ್ ಕ್ಯಾಪಿಟಲ್ ಬಂದು 0.1 ಕೊಟ್ಟಿದ್ದಾರೆ. ಪ್ಲಸ್ ಆರ್ ಅಂದರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಸೊ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ಈ ಒಂದು ಪ್ರಾಬ್ಲಮಲ್ಲಿ 10% ಇದೆ. ಸೊ 0.1 ಅಂತ ಟ್ರೀಟ್ ಮಾಡ್ತೀವಿ. ಇಂಟು ಈ ಅರ್ನಿಂಗ್ ಪರ್ ಶೇರ್ 50 ಮೈನಸ್ ಡಿ ಡಿವಿಡೆಂಡ್ ಪರ್ ಶೇರ್ 10 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.1 ಹೋಲ್ ಡಿವೈಡೆಡ್ ಬೈ 0.1. ಈಗ ನೀವು ಇದನ್ನು ಸಿಂಪ್ಲಿಫೈ ಮಾಡಿ ಪಿ ಈಕ್ವಲ್ಸ್ 10 ಪಿ ಈಕ್ವಲ್ಸ್ 10 ಡಿವೈಡೆಡ್ ಬೈ 0.1 100 ಪ್ಲಸ್ ನೀವು ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳಿ 0.1 ಇಂಟು 40 ಡಿವೈಡೆಡ್ ಬೈ 0.1 ಆ್ಯಂಡ್ ಹೋಲ್ ಡಿವೈಡೆಡ್ ಬೈ 0.1 ಸಿಂಪ್ಲಿಫೈ ಮಾಡ್ಕೊಳ್ಳಿ, ನಿಮ್ಗೆ ಈಸಿಯಾಗಿ ಸಿಗುತ್ತೆ. 100 ಆಗೇ ಇರಲಿ, 100 ಪ್ಲಸ್ 0.1 ಇಂಟು 40 ಡಿವೈಡೆಡ್ ಬೈ 0.1 ಡಿವೈಡೆಡ್ ಬೈ 0.1 ಸಿಂಪ್ಲಿಫೈ ಮಾಡಿದ್ರೆ ಇಷ್ಟನ್ನ ಕರೆಕ್ಟಾಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ. 0.1 ಇಂಟು 40 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡಿದ್ರೆ ನಿಮಗೆ 400 ಸಿಗುತ್ತೆ. ಈಗ ಲಾಸ್ಟಲ್ಲಿ ನೀವು ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಎರಡು ಆ್ಯಡ್ ಮಾಡಿದ್ರೆ 100 ಪ್ಲಸ್ 400 ನಿಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 500 ಸಿಗುತ್ತೆ. ಸೊ ದಿಸ್ ಈಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಅಂತ ಕರಿತೀವಿ. ಯಾವಾಗ ನಾನು ಮಾಡಿರೋದು ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 20% ಇದ್ದಾಗ, ಬರೀ ನಾನು ಮಾಡಿರೋದು ಬರೀ 20% ಇದ್ದಾಗ, 12% ಇದ್ದರೆ 580 ಬರುತ್ತೆ, 8% ಇದ್ದರೆ 420 ಬರುತ್ತೆ, 10% ಇದ್ದರೆ 500 ಬರುತ್ತೆ ಅಂತ ಬರೀ ಡಿವಿಡೆಂಡ್ ಪೇಔಟ್ ರೇಷಿಯೋ 20%ಗೆ ಮಾಡಿದ್ದೀನಿ. ಈಗ ನಾನೇನು ಮಾಡಬೇಕು, ಅದೇ ಥರ 20% ಮಾಡಿದಾದ್ಮೇಲೆ ಸೇಮ್ ಇನ್ಸ್ಟೆಡ್ ಆಫ್ 20% ಇವಾಗ ನಾನೇನು ಮಾಡಬೇಕು 40%ಗೆ ಮಾಡಬೇಕಾಗುತ್ತೆ. ಸೇಮ್ ಪ್ರೋಸೆಸ್. ಈಗ ನೋಡಿ, ನೀವು 20% ಡಿವಿಡೆಂಡ್ ಪೇಔಟ್ ರೇಷಿಯೋ ಇದ್ದಾಗ ನಾವು ಮಾಡಿದ್ವಿ, 20%ಗೆ ಮಾಡಿದ್ವಿ. ಈಗ ನಾವು ಬಿ 40%ಗೆ ಮಾಡಬೇಕು. ಸೊ ದಟ್ ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಇಸ್ 40%. ನೋಡಿ, ಡಿವಿಡೆಂಡ್ ಪೇಔಟ್ ರೇಷಿಯೋ ಇದ್ದಾಗ ಕ್ವಶನಲ್ಲಿ ಡಿ ಎಲ್ಲೂ ಕೊಟ್ಟಿಲ್ಲ. ನಾನಿಲ್ಲಿ 20% ಇದ್ದಾಗ ಡಿನ ನಾನು ಹೇಗೆ ಫೈಂಡ್ ಔಟ್ ಮಾಡ್ಕೊಂಡೆ ಅಂದರೆ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡಿದೆ. ಅವಾಗ ನನಗೆ ಡಿ 10 rupees ಬಂತು. ಇವಾಗ ನೋಡಿ, ಡಿವಿಡೆಂಡ್ ಪೇಔಟ್ ರೇಷಿಯೋ 40 rupees ಇದೆ. ಸೊ ಅಗೈನ್ ನಾನು ಮತ್ತೆ ಡಿನ ಫೈಂಡ್ ಔಟ್ ಮಾಡ್ಕೋಬೇಕು. ಆಸ್ ಇಟ್ ಈಸ್ ಡಿನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂದರೆ ಡಿ ಈಕ್ವಲ್ಸ್ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇ ಔಟ್ ರೇಷಿಯೋ.
ನೋಡಿ, ಇದು ಎರಡನೇ ಸಿಚುವೇಶನ್ಸ್ ಅಲ್ಲಿ ನಾನು ಮಾಡ್ತಾ ಇರೋದು. ಸೊ ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 40% ಇದ್ದಾಗ ಡಿ ಕೊಟ್ಟಿಲ್ಲ, ಹಾಗಾಗಿ ನಾವು ಡಿ ನ ಫೈಂಡ್ ಔಟ್ ಮಾಡಬೇಕು ಅಂದ್ರೆ, ಸೊ ಡಿವಿಡೆಂಡ್ ಪರ್ ಶೇರ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋನ ಮಾಡಬೇಕು. ಈಗ ಡಿ ಎಷ್ಟಿದೆಯಪ್ಪ ಅಂತ ಹೇಳಿದ್ರೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಇ ಪಿ ಎಸ್ ನಮಗೆ ಗೊತ್ತು, ಕ್ವಶನ್ ಅಲ್ಲಿ 50 ರೂಪಾಯಿ ಇ ಪಿ ಎಸ್ ಕೊಟ್ಟಿದ್ದಾರೆ, ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಈಗ ಎಷ್ಟಿದೆ ಅಂತ ಹೇಳಿದ್ರೆ ಡಿವಿಡೆಂಡ್ ಪೇಔಟ್ ರೇಷಿಯೋ 40% ಇರೋದು. ನೋಡಿ, ನಾನು ಮೊದಲನೇ ಸಿಚುವೇಶನ್ಸ್ ಅಲ್ಲಿ 20% ಮಾಡ್ಕೊಳ್ಳೋದು, ಹಾಗಾಗಿ ಡಿವಿಡೆಂಡ್ ಪೇಔಟ್ ರೇಷಿಯೋ 20% ತಗೊಂಡೆ. ಬಟ್ ಇವಾಗ ನಾನು ಮಾಡ್ತಾ ಇರೋದು ಡಿವಿಡೆಂಡ್ ಪೇಔಟ್ ರೇಷಿಯೋ 40%ಗೆ, ಸೊ ಹಾಗಾಗಿ ಡಿವಿಡೆಂಡ್ ಪೇಔಟ್ ರೇಷಿಯೋ 40% ಅನ್ನ ತಗೋಬೇಕು. ಈಗ ನೀವು ಸಿಂಪ್ಲಿಫೈ ಮಾಡಿ ಡಿ ಎಷ್ಟು ಬರುತ್ತೆ ಅಂದ್ರೆ ಡಿ ಈಕ್ವಲ್ಸ್ 50 ಇಂಟು 40% ಮಾಡಿದ್ರೆ ನಿಮಗೆ ಡಿ ಎಷ್ಟು ಬರುತ್ತೆ ಅಂದ್ರೆ 20 ರೂಪೀಸ್ ಸಿಗುತ್ತೆ. ದಿಸ್ ಇಸ್ ಡಿ ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು ಯಾವಾಗಲೂ. ಯಾವಾಗ ಡಿವಿಡೆಂಡ್ ಪೇಔಟ್ ರೇಷಿಯೋ ಕೊಟ್ಟರೆ ಡಿ ನ ನಾವೇ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಅರ್ನಿಂಗ್ ಪರ್ ಶೇರ್ ಇಂಟು ಡಿವಿಡೆಂಡ್ ಪೇಔಟ್ ರೇಷಿಯೋ ಮಾಡ್ಕೊಳ್ಳಿ, ನಿಮಗೆ ಡಿ ಆಟೋಮ್ಯಾಟಿಕ್ ಆಗಿ ಸಿಗ್ತಾ ಹೋಗುತ್ತೆ. ಈಗ ನಿಮಗೆ ಡಿ ಮಾತ್ರ ಚೇಂಜಸ್ ಆಗುತ್ತೆ. ಸೊ ಈಗ ಇಲ್ಲಿ 20% ಮಾಡೋದಕ್ಕೂ 40% ಏನು ಡಿಫ್ರೆನ್ಸ್ ಅಂದ್ರೆ, ನಿಮಗೆ 20% ಅಲ್ಲಿ ಏನು ಮಾಡಿದ್ರೆ ಅದರಲ್ಲಿ ಎಲ್ಲೆಲ್ಲಿ ಡಿ ಇದೆ ಆ ಡಿ ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ. ಅಲ್ಲಿ 10 ರೂಪೀಸ್ ಬಂತು, ಇನ್ಸ್ಟೆಡ್ ಆಫ್ 10 ರೂಪೀಸ್ ಇಲ್ಲಿ 20 ರೂಪೀಸ್ ಬರ್ತಾ ಹೋಗುತ್ತೆ. ಸೇಮ್ ಆಸ್ ಇಟ್ ಈಸ್ ಮೂರು ಸಿಚುವೇಶನ್ಗೂ ಮಾಡಬೇಕು. ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 40% ಇದ್ದಾಗ ಆರ್ 12% ಇದ್ದಾಗಲೂ ಮಾಡಬೇಕು, ಆರ್ 8% ಇದ್ದಾಗಲೂ ಮಾಡಬೇಕು, ಆರ್ 10% ಇದ್ದಾಗಲೂ ಮಾಡಬೇಕು. ಸೇಮ್ ಮೆಥಡ್ ಅಪ್ಲೈ ಮಾಡಿ. ಪಿ ಈಕ್ವಲ್ಸ್ ಡಿ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ. ಡಿ ಅಂದರೆ ಡಿವಿಡೆಂಡ್ ಪರ್ ಶೇರ್, ಈಕ್ವಿಟಿ ಕ್ಯಾಪಿಟಲ್ ಪರ್ಸೆಂಟೇಜ್ ಕೊಟ್ಟಿರ್ತಾರೆ, ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕರಿತೀವಿ. ಆರ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಆರ್ 12%, 8%, 10% ಇದೆ. ಇ ಅರ್ನಿಂಗ್ ಪರ್ ಶೇರ್ 50 ಇದೆ. ಡಿ ಡಿವಿಡೆಂಡ್ ಪರ್ ಶೇರ್ 20 ರೂಪೀಸ್ ಇದೆ. ಕಾಸ್ಟ್ ಆಫ್ ಈಕ್ವಿಟಿ 10% ಇದೆ, 0.1 ನಮಗೆ ಸಿಗುತ್ತೆ. ಸೊ ಈ ಫಾರ್ಮುಲಾಗಿ ನೀವು ಅಪ್ಲೈ ಮಾಡ್ತಾ ಹೋಗಿ ಅಷ್ಟೇ. ಸೊ ಪಿ ಈಕ್ವಲ್ಸ್ ಡಿ ಅಂದ್ರೆ ಇವಾಗ ಡಿ ಅಂದ್ರೆ ಎಷ್ಟಪ್ಪ ಅಂತ ಹೇಳಿದ್ರೆ, ಡಿ ಈ ಒಂದು ಕ್ವಶನ್ಸ್ ಅಲ್ಲಿ ಇವಾಗ ನಾನು ಮಾಡಬೇಕಾದ್ರೆ 40% ಇದ್ದಾಗ ಡಿ ಎಷ್ಟಿದೆ 20 ರೂಪೀಸ್ ಇದೆ. ಇದೊಂದು ಮಾತ್ರ ಚೇಂಜ್ ಆಗುತ್ತೆ, ಎಲ್ಲೆಲ್ಲಿ ಡಿ ಇದೆಯೋ ಅದು ಮಾತ್ರ 20 ರೂಪೀಸ್ ಬರುತ್ತೆ, ರಿಮೈನಿಂಗ್ ಆಲ್ ಕಾನ್ಸ್ಟೆಂಟ್ ಇರುತ್ತೆ. ಸೊ ಡಿ 20 ಡಿವೈಡೆಡ್ ಬೈ ಕೆ ಇ ಅಂದ್ರೆ ಕಾಸ್ಟ್ ಆಫ್ ಈಕ್ವಿಟಿ. ನೀವು ಆಲ್ರೆಡಿ ಇಲ್ಲಿ ತಗೊಂಡಿದ್ದೀರಾ, ಕಾಸ್ಟ್ ಆಫ್ ಈಕ್ವಿಟಿ ಅಂದ್ರೆ 0.1 ಇದೆ ಅಂತ ಅರ್ಥ ಕ್ವಶನ್ ಅಲ್ಲಿ. ಸೊ ಕಾಸ್ಟ್ ಆಫ್ ಈಕ್ವಿಟಿ ಇಸ್ 0.1 ಪ್ಲಸ್ ಆರ್ ಇಂಟು ಇ ಮೈನಸ್ ಡಿ ಅಂದ್ರೆ ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟಿದೆಯಪ್ಪ 0.12. ಈ ಒಂದು ಪ್ರಾಬ್ಲಮ್ ಅಲ್ಲಿ ಆರ್ 0.12 ಇದೆ. ಸೊ ಇಂಟು ಇ ಮೈನಸ್ ಡಿ ಅಂದ್ರೆ ಅರ್ನಿಂಗ್ ಪರ್ ಶೇರ್ 50 ಮೈನಸ್ ಡಿವಿಡೆಂಡ್ ಪರ್ ಶೇರ್ 20 ಇದೆ, ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.1 ಇರ್ತಕ್ಕಂಥದ್ದು. 0.1 ಮಾಡಿ 0.1 ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ಸೊ ನಮ್ಗೆ ಏನು ಸಿಗುತ್ತಪ್ಪ ಅಂತ ಹೇಳಿದ್ರೆ ಪಿ ಈಕ್ವಲ್ಸ್ 20 ಡಿವೈಡೆಡ್ ಬೈ 0.1 ಮಾಡಿದ್ರೆ ನಮಗೆ 200 ಸಿಗುತ್ತೆ. ಪ್ಲಸ್ ಇದನ್ನ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳಿ. 0.12 ಇಂಟು 50 ಮೈನಸ್ 20 ಮಾಡಿದ್ರೆ 30 ಬರುತ್ತೆ, ಡಿವೈಡೆಡ್ ಬೈ 0.1 ಹಾಗೆ ಇರಲಿ, ಓಲ್ ಡಿವೈಡೆಡ್ ಬೈ 0.1 ಅನ್ನ ನೀವು ಮಾಡ್ಕೋಬೇಕಾಗುತ್ತೆ. ಸೊ ಓಲ್ ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡ್ಕೊಳ್ಳಿ. ಸೊ ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ ಪಿ 200 ಹಾಗೆ ಇರಲಿ, ಪ್ಲಸ್ ಈಗ ನೀವು ಸಿಂಪ್ಲಿಫೈ ಮಾಡ್ಬೇಕಾದ್ರೆ 0.12 ಇಂಟು 30 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡಿದ್ರೆ ನಿಮಗೆ 360 ಬರುತ್ತೆ. ಸೊ ಈಗ ಎರಡನ್ನೂ ನೀವು ಟೋಟಲ್ ಮಾಡಿಕೊಂಡ್ರೆ ಪಿ 200 ಪ್ಲಸ್ 360 ಎರಡು ಆ್ಯಡ್ ಮಾಡಿದ್ರೆ ನಮಗೆ ಸೊ 560 ಸಿಗುತ್ತೆ. ಪಿ ಅಂದರೆ ಪ್ರೈಸ್ ಪರ್ ಶೇರ್ ಎಷ್ಟು ಬರುತ್ತಪ್ಪ ಅಂದರೆ ಸೊ 560 ನಮಗೆ ಪ್ರೈಸ್ ಪರ್ ಶೇರ್ ಸಿಗುತ್ತೆ. 560 ಪ್ರೈಸ್ ಪರ್ ಶೇರ್ ಸಿಗುತ್ತೆ. 12% ಇದ್ದಾಗ ಮಾಡೋದು. ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 40% ಇದ್ದು ಆರ್ 12% ಮಾಡಿದ್ದೀನಿ. ಸೊ ಈಗ ಅದೇ 40% ಇದ್ದು ಆರ್ 8%ಗೆ ಮಾಡಬೇಕು. ಸೇಮ್ ಪ್ರೋಸೆಸ್ ಇಲ್ಲಿ ಆರ್ ಮಾತ್ರ ಚೇಂಜಸ್ ಆಗ್ತಾ ಹೋಗುತ್ತೆ. ಸೊ ಅಪ್ಲೈ ಮಾಡಿ. ಪಿ ಈಕ್ವಲ್ಸ್ ದಟ್ ಈಸ್ ಮಾರ್ಕೆಟ್ ಪ್ರೈಸ್ ಪರ್ ಶೇರ್, ಪಿ ಈಕ್ವಲ್ಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ ನಾವು ಆಲ್ರೆಡಿ ಫೈಂಡ್ ಔಟ್ ಮಾಡಿದೀವಿ 20 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ 0.1 ಪ್ಲಸ್ ಆರ್ ಅಂದ್ರೆ ಇವಾಗ 0.08 ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಇ ಅಂದ್ರೆ ಅರ್ನಿಂಗ್ ಪರ್ ಶೇರ್ 50 ಮೈನಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ 20 ಇಂಟು ಡಿವೈಡೆಡ್ ಬೈ 0.1 ಕಾಸ್ಟ್ ಆಫ್ ಈಕ್ವಿಟಿ ಅಂಡ್ ಓಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಈಕ್ವಿಟಿ ಇಸ್ 0.1 ದಟ್ ಈಸ್ ಓಲ್ ಡಿವೈಡೆಡ್ ಬೈ 0.1 ಸಿಂಪ್ಲಿಫೈ ಮಾಡಿ. ಪಿ ಈಕ್ವಲ್ಸ್ 20 ಡಿವೈಡೆಡ್ ಬೈ 0.1 ಮಾಡಿದ್ರೆ 200 ಹಾಗೆ ಬರುತ್ತೆ. ಒನ್ ಸ್ಟೆಪ್ ಸಿಂಪ್ಲಿಫೈ ಮಾಡಿ. 0.08 ಇಂಟು 50 ಮೈನಸ್ 20 ಮಾಡಿದ್ರೆ 30 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡಿದ್ರೆ ನಮಗೆ ಎಷ್ಟು ಅಮೌಂಟ್ ಸಿಗುತ್ತಪ್ಪ ಅಂತ ಹೇಳಿದ್ರೆ
ಈಗ ಎಷ್ಟು ಸಿಗುತ್ತೆ ಅಂತ ಹೇಳಿದ್ರೆ ಪಿ ಈಕ್ವಲ್ಸ್ 200 ಅದಾಗೆ ಇರುತ್ತೆ, ಪ್ಲಸ್ ಇದನ್ನ ಸಿಂಪ್ಲಿಫೈ ಮಾಡಿ 0.08 ಇಂಟು 30 ಡಿವೈಡೆಡ್ ಬೈ 0.1 ಓಲ್ ಡಿವೈಡೆಡ್ ಬೈ 0.1 ಮಾಡಿದ್ರೆ ನಿಮಗೆ 240 ಸಿಗುತ್ತೆ. 240 ಸಿಗುತ್ತೆ. ಈಗ ಎರಡು ಆ್ಯಡ್ ಮಾಡಿ ಪಿ ಈಕ್ವಲ್ಸ್ 440 ನಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. ದಿಸ್ ಇಸ್ ಪಿ ಅಂತ ಟ್ರೀಟ್ ಮಾಡ್ತೀವಿ. ಪಿ 440 ನಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. ದೆನ್ ಇವಾಗ ಲಾಸ್ಟ್ ಡಿವಿಡೆಂಡ್ ಪೇಔಟ್ ರೇಷಿಯೋ 40% ಇದ್ದು ಆರ್ 10% ಇಂದಾಗ ಎಷ್ಟು ಬರುತ್ತೆ ಅಂತ ನೀವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕಾಗುತ್ತೆ. ಸೇಮ್ ಮೆಥಡ್ ಅನ್ನ ಅಪ್ಲೈ ಮಾಡ್ತಾ ಹೋಗಿ. ಪಿ ಈಕ್ವಲ್ಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ 1020 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.1 ಪ್ಲಸ್ ಆರ್ ಅಂದ್ರೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 0.1 ಇದೆ, ಇಂಟು ಇ ಅಂದ್ರೆ 50 ಮೈನಸ್ ಡಿ ಅಂದ್ರೆ ಡಿವಿಡೆಂಡ್ ಪರ್ ಶೇರ್ 20 ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.1 ಹೋಲ್ ಡಿವೈಡೆಡ್ ಬೈ ಕಾಸ್ಟ್ ಆಫ್ ಇಕ್ವಿಟಿ 0.1 ಇದೆ. ಸೊ ಅಪ್ಲೈ ಮಾಡಿ ಸಿಂಪ್ಲಿಫೈ ಮಾಡ್ತಾ ಹೋಗಿ 0.1. ಈಗ ಸಿಂಪ್ಲಿಫೈ ಮಾಡಿ ಪಿ ಈಕ್ವಲ್ಸ್ 20 ಡಿವೈಡೆಡ್ ಬೈ 0.1 200 ಪ್ಲಸ್ ಒಂದು ಸ್ಟೆಪ್ ಸಿಂಪ್ಲಿಫೈ ಮಾಡ್ಕೊಳ್ಳಿ ಇದನ್ನ 0.1 ಇಂಟು 50 ಮೈನಸ್ 20 ಮಾಡಿದ್ರೆ 30 ಡಿವೈಡೆಡ್ ಬೈ 0.1 ಅದಾಗೆ ಇರಲಿ ಅಂಡ್ ಹೋಲ್ ಡಿವೈಡೆಡ್ ಬೈ 0.1. ಪಿ ಈಕ್ವಲ್ಸ್ 200 ಹಾಗೆ ಇರಲಿ ಪ್ಲಸ್ 0.1 ಇಂಟು 30 ಡಿವೈಡೆಡ್ ಬೈ 0.1 ಹೋಲ್ ಡಿವೈಡೆಡ್ ಬೈ 0.1 ಮಾಡಿದ್ರೆ 300 ಸಿಗುತ್ತೆ. ಈಗ ಎರಡು ಟೋಟಲ್ ಮಾಡಿದ್ರೆ ಪಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 500 ನಮಗೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಸಿಗುತ್ತೆ. ಸೊ ಇದು ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಪಿ ನ ಕ್ಯಾಲ್ಕುಲೇಷನ್ ಮಾಡೋದು ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ 40% ಇದ್ದಾಗ ನೀವು ಹೀಗೆ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಕೋಬೇಕು. ಸೊ ನೀವು ಕರೆಕ್ಟ್ ಆಗಿ ಈ ಸ್ಟೆಪ್ ಏನ್ ಬರುತ್ತೆ ಇದನ್ನ ಕರೆಕ್ಟ್ ಆಗಿ ಸಿಂಪ್ಲಿಫೈ ಮಾಡ್ಕೊಳ್ಳಿ ಎಲ್ಲಾ ಕಡೆ. ಸೊ ಬೇಕಾದ್ರೆ ಡೈರೆಕ್ಟ್ ಆಗಿ ನೀವು ಆನ್ಸರ್ಸ್ ಅನ್ನ ಬೇಕಾದ್ರೆ ಮಾಡ್ಬೋದು. ಆ ಸ್ಟೆಪ್ ನೆಕ್ಸ್ಟ್ ಸ್ಟೆಪ್ ಇಲ್ದಲೆ ನೀವು ಸಿಂಪ್ಲಿಫೈ ಮಾಡ್ಕೊಂಡು ಮಾಡಿದ್ರೆ ನಿಮಗೆ ಈಸಿ ಅಂತ ಅನಿಸ್ತಾ ಹೋಗುತ್ತೆ. ಇದು ಡಿವಿಡೆಂಡ್ ಪೇಔಟ್ ರೇಷಿಯೋ 40%ಗೆ ನಾನು ಮಾಡಿರ್ತಕ್ಕಂಥದ್ದು. ಸೊ ಯಾವುದು ಒಂದು ಡಿವಿಡೆಂಡ್ ಪೇಔಟ್ ರೇಷಿಯೋ 20% ಕೊಟ್ಟಾಗ ಮಾಡಿದ್ದೀನಿ, 40% ಇದ್ದಾಗ ಮಾಡಿದ್ದೀನಿ. ದೆನ್ 80% ಇದ್ದಾಗ ಎಷ್ಟು ಬರುತ್ತೆ ನೀವು ಆನ್ಸರ್ಸ್ ಮಾಡಿ. ನಾನಿಲ್ಲ ಆನ್ಸರ್ಸ್ ಅನ್ನು ಹಾಕಿರ್ತೀನಿ, ನೀವು ವರ್ಕೌಟ್ ಮಾಡಿ ಆನ್ಸರ್ಸ್ ಎಷ್ಟು ಬರಬೇಕು. ವೆನ್ ಡಿವಿಡೆಂಡ್ ಪೇಔಟ್ ರೇಷಿಯೋ ಇಸ್ 80% ಇದ್ದಾಗ ಡಿ ಎಷ್ಟು ಬರುತ್ತೆ ಮತ್ತೆ ಮೂರು ಸಿಚುಯೇಷನ್ಸ್ ಆನ್ಸರ್ ಎಷ್ಟು ಬರುತ್ತೆ ಅಂತ ನಾನು ನಿಮ್ಗೆ ಇಲ್ಲಿ ಹಾಕಿರ್ತೀನಿ. ಅದನ್ನ ನೋಡ್ಕೊಂಡು ನೀವು ಆನ್ಸರ್ಸ್ ಅನ್ನ ಮಾಡ್ತಾ ಹೋಗಿ. ಡಿವಿಡೆಂಡ್ ಪೇಔಟ್ ರೇಷಿಯೋ 80% ಇದ್ದಾಗ ಡಿ ನಮಗೆ ನೀವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಇ ಪಿ ಎಸ್ ಇಂಟು ಡಿವಿಡೆಂಡ್ ಪೇಔಟ್ ಮಾಡಿ. ಇ ಪಿ ಎಸ್ 50 ರೂಪಾಯಿ ಇದೆ. ಡಿವಿಡೆಂಡ್ ಪೇಔಟ್ ರೇಷಿಯೋ 80 ಇದ್ದಾಗ ನಿಮಗೆ ಸೊ ಎಷ್ಟು ಬರುತ್ತಪ್ಪ ಅಂದ್ರೆ 40 ರೂಪೀಸ್ ಡಿ ಸಿಗುತ್ತೆ. ಸೊ ಈಗ ಆನ್ಸರ್ಸ್ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ, ಸೊ ಮೊದಲನೇ ಕಾಲಮ್ ಅಲ್ಲಿ ಪಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ 80% ಇದ್ದಾಗ ಪಿ ಬಂದು ಎಷ್ಟು ಬರಬೇಕಪ್ಪ ಅಂದ್ರೆ 520 ರೂಪೀಸ್ ಬರುತ್ತೆ. ಇದು ಮೊದಲನೇ ಕಾಲಮ್ ಅಲ್ಲಿ. ಸೇಮ್ ಎರಡನೇ ಕಾಲಮ್ ಅಲ್ಲಿ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಪಿ ಬಂದು ಎಷ್ಟು ಬರುತ್ತೆ ಅಂತ ಹೇಳಿದ್ರೆ ಪಿ ಬಂದು 480 ರೂಪೀಸ್ ಬರುತ್ತೆ. ದಿಸ್ ಇಸ್ 480 ರೂಪೀಸ್. 480 ರೂಪೀಸ್ ಸೆಕೆಂಡ್ ಕಾಲಮ್ ಅಲ್ಲಿ ಬರುತ್ತೆ. ಪಿ ಬಂದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ 10% ಇದ್ದಾಗ ಪಿ ಎಷ್ಟು ಬರಬೇಕಪ್ಪ ಅಂದ್ರೆ ಮಾರ್ಕೆಟ್ ಪ್ರೈಸ್ ಪರ್ ಶೇರ್ ಎಷ್ಟು ಬರುತ್ತೆ ಅಂತ ಹೇಳಿದ್ರೆ 500 ನಮಗೆ ಸಿಗುತ್ತೆ. ಸಿಚುಯೇಷನ್ಸ್ ಅಲ್ಲೂ ಪಿ ಇಷ್ಟೇ ಬರಬೇಕು. ವೆನ್ ಆರ್ 12% ಇದ್ದಾಗ 520 ಬರುತ್ತೆ, 8% ಇದ್ದಾಗ 480 ಬರುತ್ತೆ, 10% ಇದ್ದಾಗ 500 ರೂಪೀಸ್ ಬರುತ್ತೆ. ಸೊ ನೀವು ಇದನ್ನ ಕರೆಕ್ಟಾಗಿ ವರ್ಕೌಟ್ ಮಾಡಿ. ನಾನೀಗ ಏನು ಮಾಡಿದ್ದೀನಿ 20% ಮತ್ತೆ 40% ಗೇನ್ ಮಾಡಿದ್ದೀನಿ. ಅದೇ ತರ ನೀವು 80%ಗೆ ಕ್ಯಾಲ್ಕುಲೇಟ್ ಮಾಡಿ. ಸೊ ನಿಮ್ಮ ಆನ್ಸರ್ಸ್ ಇಷ್ಟು ಬರಬೇಕು. ಇದೇ ತರ ನೀವು ವಾಲ್ಟರ್ಸ್ ಮಾಡೆಲ್ನ ಎಕ್ಸಾಮ್ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡಿದ್ರೆ ನಿಮಗೆ ಈಸಿಯಾಗಿ ಮುಗ್ದೋಗುತ್ತೆ ಆ ಒಂದು ಕ್ವಶನ್ಗೆ ಬರೆಯತಕ್ಕಂಥ ಆನ್ಸರ್ಸ್. ಸೊ ಈ ಒಂದು ಕ್ವಶನ್ಸ್ ಅಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ರೆ ಸೊ ಅಥವಾ ಏನಾದರೂ ನಿಮಗೆ ಬೇರೆ ಟಾಪಿಕ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ. ಥ್ಯಾಂಕ್ ಯು.